ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕ. ನನ್ನ ಹತ್ರ ಒಂದು ಕಾಫಿ ಕಪ್ ಇದೆ, ಫ್ರೀ ಆಗಿ ಸಿಕ್ಕಿದಂತಹದ್ದು. ಅದರೊಳಗೆ ಒಂದು ಸ್ವಲ್ಪ ದುಡ್ಡು ಕೂಡ ಇದೆ. ಈ ದುಡ್ಡನ್ನು ಯಾವತ್ತೋ ಹಾಕಿಟ್ಟಿದ್ದು, ಅರ್ಜೆಂಟಾಗಿ ಯಾವತ್ತಾದರೂ ಖರ್ಚಿಗೆ ಬೇಕಾದರೆ ಹೀಗೆ ಕೈ ಹಾಕಿ ತೆಗೆಯುವ ಹಾಗೆ ಇರಲಿ ಅಂತ. ಇದನ್ನು ತುಂಬ ಜನ ಮಾಡಿರ್ತೀರಿ. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಡಬ್ಬದಲ್ಲಿ ಒಂದು ಸ್ವಲ್ಪ ದುಡ್ಡನ್ನು ಇಟ್ಟಿರ್ತೀರಿ. ಯಾವಾಗಾದರೂ ಅರ್ಜೆಂಟ್ಗೆ ಬೇಕು ಅಂತ ಹೇಳಿದರೆ ಅಲ್ಲಿ ದುಡ್ಡಿದೆ ಅಂತ ಗೊತ್ತಿರುತ್ತೆ ಅನ್ನುವ ಕಾರಣಕ್ಕೆ. ಆದರೆ ಇದನ್ನೇ ನೀವೊಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯಾಗಿ ಬಳಕೆ ಮಾಡಬಹುದು ಅನ್ನೋದು ಗೊತ್ತಿತ್ತಾ? ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂದರೆ ಏನು, ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿಯಿಂದ ನಾವು ಲಾಭ ಪಡೆಯೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದನ್ನು ನೋಡೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಎವ್ರಿ ಇನ್ವೆಸ್ಟರ್ ಹ್ಯಾಸ್ ಫೇಸಸ್ ಇನ್ ಹಿಸ್ ಲೈಫ್. ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ತಾನು ಬೇರೆಯವರಿಗಿಂತ ವಿಭಿನ್ನ, ತನ್ನದೊಂದು ಸ್ಟಾಕ್ ಪಿಕಿಂಗ್ ಸ್ಟ್ರಾಟಜಿ ಬೇರೆಯದೇ ಇದೆ ಅನ್ನುವಂತಹ ಹ್ಯಾಲುಸಿನೇಷನ್ನಲ್ಲಿಯೇ ಇನ್ವೆಸ್ಟ್ಮೆಂಟ್ ಶುರು ಮಾಡೋದು. 2017-18ರಲ್ಲಿ ನಾನು ಕೂಡ ಇದೇ ಫೇಸ್ನಲ್ಲಿದ್ದೆ. ನನ್ನ ಆಫೀಸಲ್ಲಿ ಒಬ್ಬರು ನಾರ್ತ್ ಇಂಡಿಯನ್ ತುಂಬ ಸೀನಿಯರ್ ಇನ್ವೆಸ್ಟರ್ ಇದ್ದರು. ಅವ್ರ ಹತ್ರ ಆಗಾಗ ಹೋಗಿ ಬಾಯಿ ಅಚ್ಚಾ ಸ್ಟಾಕ್ ಬತಾವೋ ಅಂತಂದರೆ ಅವರು ಹೇಳ್ತಾ ಇದ್ದಂತಹ ಸ್ಟಾಕ್ಗಳು ಬ್ರಿಟಾನಿಯಾ ಇಂಡಸ್ಟ್ರೀಸ್, ಏಷ್ಯನ್ ಪೇಂಟ್, ಪಿಡಿಲೈಟ್ ಇಂಡಸ್ಟ್ರಿ, ಟಾಟಾ ಮೋಟರ್ಸ್, ಈ ರೀತಿಯ ಕಂಪನಿಗಳನ್ನು. ಇನ್ಫ್ಯಾಕ್ಟ್ ಟಾಟಾ ಮೋಟರ್ಸ್ ಅವ್ರು ಹೇಳಿರಲಿಲ್ಲ, ಆ ರೀತಿಯ ಕಂಪನಿಗಳನ್ನು ಹೇಳ್ತಿದ್ರು. ಬಟ್ ಆ್ಯಸ್ ಅ ನ್ಯೂ ಇನ್ವೆಸ್ಟರ್ ನಿಮಗೆ ಈ ರೀತಿಯ ಕಂಪನಿಗಳು ರುಚಿಸೋದಿಲ್ಲ. ನಿಮಗೇನಿದ್ರು ₹100, ₹50, ₹20ಗಿಂತ ಕಮ್ಮಿ ಇರುವಂತಹ ಸ್ಟಾಕ್ಗಳಿದ್ರೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಅಲ್ಲಿ ಒಂದು ₹10,000 ಹಾಕಿದರೆ ನಿಮ್ಮ ಕೈಗೆ ಒಂದು 100-500 ಸ್ಟಾಕ್ಗಳು ಸಿಗ್ತವೆ. ಅದೇ ಬ್ರಿಟಾನಿಯಾ ಕಂಪನಿ ಆಗ ₹1,500-1,700 ಆಸ್ಪಾಸ್ನಲ್ಲಿ ಟ್ರೇಡ್ ಆಗ್ತಿತ್ತು. ₹10,000 ಹಾಕಿದರೆ ನಿಮ್ಮ ಕೈಗೆ ಸಿಗ್ತಿದ್ದು 5-6 ಸ್ಟಾಕ್ಗಳು. ಏಷ್ಯನ್ ಪೇಂಟ್ಸ್ 1,000ಕ್ಕೋ 1,200ಕ್ಕೋ ಸಿಗ್ತಾ ಇತ್ತು. ಸೇಮ್ ಸ್ಟೋರಿ. ಈ ರೀತಿಯ ಸ್ಟಾಕ್ಗಳನ್ನೇ ಈ ಅಪ್ಪ ಹೇಳ್ತಾನೆ, ಇವನ ಹತ್ರ ಬೇಡ ಮಾತಾಡೋದು, ಸುಮ್ಮನೆ ಆಗ್ತಿದ್ದೆ. ಯಾವುದೋ ಒಂದು ಸಣ್ಣ ಕಂಪನಿಯ ಸ್ಟಾಕ್ ತೊಗೊಳ್ಳೋದು, ಅದು 20 ದಿನದಲ್ಲಿ 10 ದಿನ ಮೇಲಕ್ಕೆ ಹೋಗೋದು, ಮತ್ತಿನ್ನೊಂದು 10 ದಿನ ಕೆಳಗೆ ಬೀಳೋದು ಎಲ್ಲ ಆಗಿ ಒಂದು ಸ್ವಲ್ಪ ಲಾಸ್ ಎಲ್ಲ ಮಾಡಿಕೊಂಡು ಮತ್ತೆ ಅವ್ರ ಹತ್ರ ಹೋಗಿ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ ವೆನ್ ಯು ಟೋಲ್ಡ್ ಮೀ ಬ್ರಿಟಾನಿಯಾ ಅಂತ ಕೇಳಿದೆ. ಅವರು ಹೇಳಿದಂತಹ ಮಾತು ತುಂಬ ಸಿಂಪಲ್, ಕುಚ್ ನಹಿ ಬಾಯ್, ಜೈಸೆ ಭಿ ಹೋ 5 ಸಾಲ್ ಮೇ ಯೇ ತೆರಾ ಪೈಸಾ ಡಬಲ್ ಕರೇಗಾ ಅಂತ. ಅವ್ರು ಹೇಳಿದ್ದು ಬೇರೇನೂ ಇಲ್ಲ ಲಾಜಿಕ್ ಇದರಲ್ಲಿ. ಹೇಗೆ ಇದ್ರೂ ಕೂಡ 5 ವರ್ಷದಲ್ಲಿ ಇದು ನಿನ್ನ ದುಡ್ಡನ್ನು ಡಬಲ್ ಮಾಡುತ್ತೆ ಅಂತ. 5 ವರ್ಷದಲ್ಲಿ ದುಡ್ಡನ್ನು ಡಬಲ್ ಮಾಡುತ್ತೆ ಒಂದು ಸ್ಟಾಕ್ ಅಂತ ಹೇಳಿದರೆ ಅದರ CAGR ಈಸ್ ಸಮ್ವೇರ್ ಅರೌಂಡ್ 14.5%. ನೀವು ಬ್ರಿಟಾನಿಯಾ ಕಂಪನಿಯ CAGR ಅನ್ನು ನೋಡಿದರೆ ಇಟ್ ಈಸ್ ಮಚ್ ಮೋರ್ ದ್ಯಾನ್ ದ್ಯಾಟ್, ಸಮ್ವೇರ್ ಅರೌಂಡ್ 16 or 17%. ಆಲ್ಮೋಸ್ಟ್ 3.5-4 ವರ್ಷದಲ್ಲಿ ಇದು ಅಲ್ಲಿ ಹೂಡಿಕೆ ಮಾಡಿದಂತಹ ದುಡ್ಡನ್ನು ಡಬಲ್ ಮಾಡುತ್ತೆ. ಯಾಕೆ ಹೀಗೆ ಮಾಡುತ್ತೆ ಅನ್ನೋದನ್ನು ಕೇಳಿದರೆ, ಬ್ರಿಟಾನಿಯಾ ಮಾಡುವಂತಹ ಬಿಸ್ನೆಸ್ ಏನು, FMCG ಬಿಸ್ನೆಸ್ನಲ್ಲಿ ಇರೋದವರು. ದೇ ಸೆಲ್ ಬಿಸ್ಕೆಟ್ಸ್, ದೇ ಸೆಲ್ ಚಾಕ್ಲೇಟ್ಸ್ ಅಲ್ಲ, ಬಿಸ್ಕೆಟ್ಸು, ಕೇಕ್ಗಳು, ಒಟ್ಟಾರೆಯಾಗಿ FMCG ಸ್ಪೇಸ್ನಲ್ಲಿ ಇರುವಂತಹ ಕಂಪನಿ ಇದು. ಅವರು ಹೇಳಿದ್ದೇನಾಯಿತು, ₹1,500 2017-18ರಲ್ಲಿ ಟ್ರೇಡ್ ಆಗ್ತಿದ್ದಂತಹ ಬ್ರಿಟಾನಿಯಾ ಇವತ್ತು 6,500-7,000 ಆಸ್ಪಾಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಬೇಸಿಕಲಿ ಹಿ ವಾಸ್ ರೈಟ್. 2017ರಲ್ಲಿ ₹1,500 ನಾನು ಆ ಸ್ಟಾಕನ್ನು ಖರೀದಿ ಮಾಡಿದ್ದಿದ್ರೆ ಇವತ್ತು ಐ ವುಡ್ ಹ್ಯಾವ್ ಸ್ಯಾಟ್ ಆನ್ ಆಲ್ಮೋಸ್ಟ್ 4 times ಪ್ರಾಫಿಟ್. ಆದರೆ ನಾನು ಆಗ ಅದನ್ನು ಖರೀದಿ ಮಾಡಿರಲಿಲ್ಲ. ನನಗೆ ಬುದ್ಧಿ ಬಂದು ನಾನು ಅದನ್ನು ಖರೀದಿ ಮಾಡಬೇಕಾದ್ರೆ 2020 ಆಸುಪಾಸಿಗೆ ಬಂದಿದ್ದೆ. ನನ್ನ ಬೈಯಿಂಗ್ ಪ್ರೈಸ್ ಫಾರ್ ಬ್ರಿಟಾನಿಯಾ ಇಸ್ ಸಮ್ವೇರ್ ಅರೌಂಡ್ 2,300-2,400. ಅಲ್ಲಿಂದಲೂ ಅದು ಆಲ್ಮೋಸ್ಟ್ ಡಬಲ್ ಆಗಿದೆ, ಡಬಲ್ ಆಗಿಬಿಟ್ಟು ಟ್ರಿಪಲ್ ಆಗುವಂತಹ ಹಂತದ ಹತ್ತಿರಕ್ಕೆ ಬಂದಿದೆ ನನ್ನ ಪ್ರಕಾರ. ಸೊ ದಿಸ್ ಈಸ್ ವಾಟ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಈಸ್ ಆಲ್ ಅಬೌಟ್. ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಹೇಳಿದರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಕಂಪನಿಗಳನ್ನು, ಒಂದು ಸ್ಟ್ರಾಂಗ್ ರಿಟರ್ನ್ ಆನ್ ಕ್ಯಾಪಿಟಲ್ ಮತ್ತು ರಿಟರ್ನ್ ಆನ್ ಇಕ್ವಿಟಿ ಇರುವಂತಹ ಕಂಪನಿಗಳನ್ನು, ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಡಿವಿಡೆಂಡ್ ಈಲ್ಡ್, ಕೊಟ್ಟರೂ ತೊಂದರೆ ಇಲ್ಲ, ಕೊಡದಿದ್ರೂ ನಡೆಯುತ್ತೆ ಅಂತ ಹೇಳುವಂತಹ ಕಂಪನಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಕಂಪನಿಗಳಲ್ಲಿ ವರ್ಷಗಳ ಕಾಲ ಹೂಡಿಕೆಯನ್ನು ಮಾಡೋದು. ನೀವು ಈಗಿರುವಂತಹ ಕೆಲವು ಇನ್ವೆಸ್ಟರ್ಗಳನ್ನು ನೋಡಿದರೆ ಪ್ರತಿದಿನ ಆ ಸ್ಟಾಕ್ನ ಏನೋ ಒಂದು ನ್ಯೂಸ್ ಬರುತ್ತೆ, ಪ್ರತಿ ಕ್ವಾರ್ಟರ್ಲಿ ರಿಸಲ್ಟ್ಗಳು ಬರ್ತವೆ, ಆ್ಯನ್ಯುವಲ್ ರಿಪೋರ್ಟ್ ಬರುತ್ತೆ, ನೋಡೋದು, ಪ್ಯಾನಿಕ್ ಆಗೋದು, ಸೆಲ್ ಮಾಡೋದು, ಮಾರಾಟ ಮಾಡೋದು, ಇನ್ನೊಂದು ಸ್ಟಾಕ್ ಖರೀದಿ ಮಾಡೋದು, ಅದನ್ನು 1 ವರ್ಷ ಇಟ್ಕೊಳ್ಳೋದು, ಆ 1 ವರ್ಷ ಇಟ್ಕೊಂಡಾಗಲೂ ಪ್ರತಿದಿನ ಅದರ ಅನಾಲಿಸಿಸ್ ಮಾಡೋದು. ಈಗ ಇಲ್ಲಿಗೆ ಹೋಯ್ತು, ಚಾರ್ಟ್ ಡ್ರಾ ಮಾಡೋದು, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಬಿದ್ದರೆ ಒಂದು ₹20 ಲಾಸ್ ಆಗುತ್ತೆ, ಈಗ ಮಾರ್ತೀನಿ ಮತ್ತೆ ತಗೋತೀನಿ. ಹೀಗೆ ಅನ್ನೆಸೆಸರಿ ಆಗಿರುವಂತಹ ಆಲೋಚನೆಗಳನ್ನು ಮಾಡಿಕೊಂಡು ಸುಮ್ಮನೆ ದಿನ 4-5 ಗಂಟೆ ಮಾರ್ಕೆಟ್ ಅನಾಲಿಸಿಸ್ ಮಾಡೋದು ಅಂತ ಹೇಳಿ ತಲೆಬಿಸಿ ಮಾಡಿಕೊಳ್ಳುವುದನ್ನು ನೋಡ್ತೀರಿ. ಇದರ ಬದಲು ಐ ನೋ ದಟ್ ಬ್ರಿಟಾನಿಯಾ ಸೆಲ್ಸ್ ಬಿಸ್ಕೆಟ್ಸ್, ಐ ನೋ ದಟ್ ಇಂಡಿಯನ್ಸ್ ಆರ್ ಗೋಯಿಂಗ್ ಟು ಈಟ್ ಮೋರ್ ಬಿಸ್ಕೆಟ್ಸ್. ಹಳ್ಳಿಗಳಲ್ಲಿರುವವರ ಇನ್ಕಮ್ ಹೆಚ್ಚಾಗ್ತಾ ಇದೆ. ಇನ್ಕಮ್ ಹೆಚ್ಚಾಗದೇ ಇರುವಂತಹ ಜಾಗದಲ್ಲಿಯೂ ಕೂಡ ಇವತ್ತು ಶಾಪಿಂಗ್ ಮಾಲ್ಗಳು ಓಪನ್ ಆಗ್ತಾ ಇದ್ದಾವೆ.
ಸಣ್ಣ ಸಣ್ಣ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಓಪನ್ ಆದರೂ ಅಲ್ಲಿ ಡಿಸ್ಪ್ಲೇಯಲ್ಲಿ ಬಿಸ್ಕೆಟ್ಗಳು ಚೆನ್ನಾಗಿಟ್ಟಿರ್ತಾರೆ, ಅದನ್ನು ನೋಡಿದವರು ಕೊಂಡುಕೊಳ್ತಾರೆ. ಬಿಸ್ಕೆಟ್ ಡಿಮಾಂಡ್ ಹೆಚ್ಚಾಗ್ತಾ ಇದೆ. ಬಿಸ್ಕೆಟ್ ಡಿಮಾಂಡ್ ಹೆಚ್ಚಾಗ್ತಿದೆ ಅಂತ ಹೇಳಿದರೆ ಬಿಸ್ನೆಸ್ ಹೆಚ್ಚಾಗ್ತಿದೆ. ಬ್ರಿಟಾನಿಯಾದ ಬಿಸ್ಕೆಟ್ಗಳನ್ನು ತಗೊಂಡಾಗ ಅವರ ಆನ್ಯುವಲ್ ರಿಪೋರ್ಟ್ನಲ್ಲಿ, ಅವರ ರಿಸಲ್ಟ್ನಲ್ಲಿ ಬಿಸ್ನೆಸ್ ಗ್ರೋತ್ ನನಗೆ ಕಾಣ್ತಾ ಇದೆ. ಕ್ಯಾಪಿಟಲ್ ಎಂಪ್ಲಾಯ್ ಮಾಡಿರೋದಕ್ಕೆ ರಿಟರ್ನ್ಸ್ ಚೆನ್ನಾಗಿದೆ, ಇಕ್ವಿಟಿಗೂ ರಿಟರ್ನ್ಸ್ ಚೆನ್ನಾಗಿದೆ. ಡೆಟ್ ಹೆಚ್ಚೇನೂ ಇಲ್ಲ, ಡೆಟ್ ಅಂತ ಹೇಳಿದರೆ ಸಾಲ ಹೆಚ್ಚೇನೂ ಇಲ್ಲ. ಈ ರೀತಿಯ ಕಂಪನಿಗಳನ್ನು ಖರೀದಿ ಮಾಡಿಕೊಂಡು ಕೂರೋದು. ಪಿಡಿಲೈಟ್ ಇಂಡಸ್ಟ್ರೀಸ್ ಫಾರ್ ಎಕ್ಸಾಂಪಲ್, ಫೆವಿಕಾಲ್ ಮಾರಾಟ ಮಾಡುವಂತಹ ಕಂಪನಿ. ಭಾರತದಲ್ಲಿ ನಾಳೆ ಇನ್ನು ಫೆವಿಕಾಲ್ಗೆ ಭವಿಷ್ಯ ಇಲ್ಲ ಅಂತ ಆಗುವಂತಹದ್ದು ಸಾಧ್ಯವೇ ಇಲ್ಲ. ಎಂತಹ ಕಾಂಪಿಟೇಷನ್ ಬಂದರೂ ಕೂಡ, ಎಂತಹ ಕಾಂಪಿಟೇಟರ್ಗಳು ಬಂದರೂ ಕೂಡ ಫೆವಿಕಾಲ್ ವಿಲ್ ಕಂಟಿನ್ಯೂ ಟು ಗ್ರೋ. ಅವರ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಇಟ್ ಈಸ್ ಆಲ್ಸೋ ಅ ಲೋ ಡೆಟ್ ಕಂಪನಿ. ಸಾಲ ಇಲ್ಲ ಅವರಿಗೆ, ಅವರ ಇಕ್ವಿಟಿ ವ್ಯಾಲ್ಯೂಯೇಷನ್ಸ್ ಕೂಡ ಚೆನ್ನಾಗಿದ್ದಾವೆ, ಆ ಸ್ಟಾಕ್ಗಳು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅದಕ್ಕೇನಾಗಿದೆ, ಒಳ್ಳೆಯ ಕಂಪನಿ, ಇಟ್ ವಿಲ್ ಕಂಟಿನ್ಯೂ ಟು ಗ್ರೋ. ಡಿಮಾರ್ಟ್ಗೆ ಏನಾಗಿದೆ, ಡಿಮಾರ್ಟ್ ವಿಲ್ ಕಂಟಿನ್ಯೂ ಟು ಗ್ರೋ. ಝೆಪ್ಟೋ ಬರಬಹುದು, ಬ್ಲಿಂಕಿಟ್ ಬರಬಹುದು, ರೆವೆನ್ಯೂ ಮೇಲೆ ಅಥವಾ ಪ್ರಾಫಿಟ್ನ ಮೇಲೆ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗಬಹುದು. ಬಟ್ ಇಫ್ ಅ ಕಂಪನಿ ಹ್ಯಾಸ್ ಸರ್ವೈವ್ಡ್ ಫಾರ್ ಸೋ ಲಾಂಗ್, ದೇ ವಿಲ್ ಫಿಗರ್ ಔಟ್ ಅ ವೇ. ಏಷ್ಯನ್ ಪೇಂಟ್ಸ್, ಮನೆಗಳಲ್ಲಿ ಪೇಂಟ್ ಮಾಡಬೇಕು, ಎಲ್ಲರೂ ಪೇಂಟ್ ಮಾಡಿಯೇ ಮಾಡ್ತಾರೆ. ಏಷ್ಯನ್ ಪೇಂಟ್ಗೆ ಒಂದು 3-4 ಜನ ಕಾಂಪಿಟೇಟರ್ಸ್ ಈಗ ಹುಟ್ಕೊಂಡಿದ್ದಾರೆ. ಬಟ್ ಏಷ್ಯನ್ ಪೇಂಟ್ ಹ್ಯಾಸ್ ಸ್ಟೇಡ್ ಇನ್ ಕಾಂಪಿಟೇಷನ್ ಫ್ರಮ್ ಲಾಂಗ್ ಟೈಮ್. ಆ ಕಾಂಪಿಟೇಷನ್ನಲ್ಲಿ ಅವರು ಕಲ್ತಿರುವಂತಹದ್ದು ತುಂಬ ಇದೆ. ಕ್ರೂಡ್ ಆಯಿಲ್ ಪ್ರೈಸ್ ಮೇಲೆ ಹೋಯಿತು ಅಂದರೆ ಏಷ್ಯನ್ ಪೇಂಟ್ಸ್ ಇವತ್ತು ಬೀಳುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ನಾಳೆ ಕೆಳಗೆ ಬಿತ್ತು ಅಂದರೆ ಏಷ್ಯನ್ ಪೇಂಟ್ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ. ಬಟ್ ಇದೆಲ್ಲವೂ ನಡೆಯುವಂತಹದ್ದು 1 ವಾರ 1 ತಿಂಗಳು ನೀವು ಈ ಸ್ಟಾಕನ್ನು ಅನಲೈಸ್ ಮಾಡಿದರೆ. ಬಟ್ ಇಫ್ ಯು ಓನ್ ಏಷ್ಯನ್ ಪೇಂಟ್ಸ್ ಫಾರ್ 10 years, ಈಸ್ ಇಟ್ ಶಾರ್ಲಿ ಗೋಯಿಂಗ್ ಟು ಗಿವ್ ಯು ಡಬಲ್ ಡಿಜಿಟ್ ರಿಟರ್ನ್ಸ್? 100% ಕೊಟ್ಟೆ ಕೊಡುತ್ತೆ. ಇನ್ಫೋಸಿಸ್, TCS ನಂತಹ ಕಂಪನಿಗಳು ಕೂಡ ಇದೇ ರೀತಿಯ ರಿಟರ್ನ್ಸನ್ನು ನಿಮಗೆ ಕೊಡ್ತವೆ. HDFC ಬ್ಯಾಂಕ್ನಂತಹ ಬ್ಯಾಂಕು, SBI ಅನ್ನು ನೀವು ತಗೊಂಡ್ರೆ ಆ ರೀತಿಯ ಬ್ಯಾಂಕ್ ಕೂಡ, ದೇ ಆರ್ ಕಂಪನೀಸ್ ವಿಚ್ ವಿಲ್ ಗಿವ್ ಯು ಗುಡ್ ರಿಟರ್ನ್ಸ್ ಓವರ್ ಲಾಂಗ್ ಟರ್ಮ್. ಈಗ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಏನನ್ನು ಹೇಳುತ್ತೆ, ನಿಮ್ಮ ಕೈಯಲ್ಲಿ ದುಡ್ಡಿದ್ದಾಗ ಆ ರೀತಿಯ ಸ್ಟಾಕ್ಗಳನ್ನು ಹೀಗೆ ತಗೊಂಡು ಇಲ್ಲಿ ಹಾಕಿಡಿ ಆ್ಯಂಡ್ ಮತ್ತೆ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. 4 ವರ್ಷ 5 ವರ್ಷ 10 ವರ್ಷದ ಬಗ್ಗೆ ಏನೂ ಆಲೋಚನೆ ಮಾಡದೆ ಸುಮ್ಮನೆ ಕೂರಿ. ಆಗ ನಿಮಗೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಆ ಸ್ಟಾಕ್ ಡಬಲ್ ಡಿಜಿಟ್ ರಿಟರ್ನ್ಸನ್ನು ಇಯರ್ ಓವರ್ ಇಯರ್ ಖಂಡಿತ ಕೊಟ್ಟಿರುತ್ತೆ. ಇದನ್ನು ನಾವು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಹೇಳುವಂತಹದ್ದು. ಸ್ಟಾಕ್ ಮಾರ್ಕೆಟಲ್ಲಿ ತೀರಾ ಗ್ಲಾಮರ್ ಇಲ್ಲದ, ಹೇಳಿಕೊಳ್ಳೋದಕ್ಕೆ ಅಯ್ಯೋ ಆ ಸ್ಟಾಕ್ ಇಷ್ಟು ಮೇಲಕ್ಕೆ ಹೋಯ್ತು, ಇಷ್ಟು ಕೆಳಗೆ ಬಂತು, DMAನಲ್ಲಿದೆ, EMAನಲ್ಲಿದೆ, ಕ್ರಾಸ್ ಓವರ್ ಆಗಿದೆ, RSI ಕಮ್ಮಿ ಇದೆ, ಬೈಯಿಂಗ್ ವಾಲ್ಯೂಮ್ ಇಲ್ಲ, ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಿದೆ, ಅಲ್ಲಿ ಈ ರೀತಿಯ ಚಾರ್ಟ್ ಪ್ಯಾಟರ್ನ್ ಬಂದಿದೆ, ಕಪ್ ಆ್ಯಂಡ್ ಹ್ಯಾಂಡಲ್ ಬ್ರೇಕ್ಔಟ್ ಆಗಿದೆ, ಅಲ್ಲಿ 3 crores ಇದ್ದಾವೆ, ಈ ರೀತಿ ಮಾತಾಡಿಕೊಂಡು ಏನೋ ಆಗ್ತಿದೆ ಅಂತ ಹೇಳಿಕೊಂಡು ದಿನ 2% ಮೇಲಕ್ಕೆ ಹೋದ್ರೂ ತಲೆಬಿಸಿ ಮಾಡಿಕೊಳ್ಳುವ, 3% ಕೆಳಗೆ ಬಿದ್ದರೂ ತಲೆಬಿಸಿ ಮಾಡಿಕೊಳ್ಳುವಂತಹ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಿಂತ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಈಸ್ ಆರಾಮ್ಸೆ ಸಂಡೇ ಸಾಯಂಕಾಲ ಕಾಫಿ ಮಗ್ ಹಿಡ್ಕೊಂಡು ಕೂತು ಕಾಫಿ ಕುಡಿತಾ ಮೂವಿ ನೋಡಿಕೊಂಡು ಕೂರುವ ರೀತಿಯ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಇಲ್ಲಿ ನೀವು ಕಂಪನಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ನೋಡಬೇಕಾಗಿರುವಂತಹದ್ದು ಏನು, ಇಟ್ ಶುಡ್ ಬಿ ಗ್ರೋಯಿಂಗ್ ವೆಲ್, ಇಟ್ ಶುಡ್ ಬಿ ಗಿವಿಂಗ್ ಯು ಇಯರ್ ಓವರ್ ಇಯರ್ ಪ್ರಾಫಿಟ್ಸ್, ಇಟ್ ಶುಡ್ ಬಿ ಅನ್ ಓನ್ ಬಿಸ್ನೆಸ್, ಲೋ ಡೆಟ್, ಸಾಲ ತುಂಬ ಇರಬಾರ್ದು. ಕಾಂಪಿಟೇಷನ್ಗಳು ಇದ್ದರೆ ಇರಲಿ, ತೊಂದರೆ ಇಲ್ಲ, ನಡೆಯುತ್ತೆ. ಬಟ್ ದ ಕಂಪನಿ ಶುಡ್ ಹ್ಯಾವ್ ಟು ಹ್ಯಾವ್ ಅನ್ ಎಕನಾಮಿಕ್ ಮೋಟ್. ನಾನು ಯಾವ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡುವ ಹಾಗಿಲ್ಲ, ಬಟ್ ನಾನೀಗ ಹೇಳಿದಂತಹ ಸ್ಟಾಕ್ಗಳ ಹೆಸರು ನಿಮಗೆ ಗೊತ್ತಿದೆ. ಇಂತಹ ಸ್ಟಾಕ್ಗಳನ್ನು ಅನಲೈಸ್ ಮಾಡೋದನ್ನು ಶುರು ಮಾಡಿ. ಇದೇ ರೀತಿಯಲ್ಲಿ ನಿಮಗೆ ಥೈರೋಕೇರ್ನಂತಹ ಸ್ಟಾಕ್ಗಳು, ಡಿವಿಸ್ ಲ್ಯಾಬ್ ಅಂತ ಹೇಳುವಂತಹ ಲ್ಯಾಬ್ನ ಸ್ಟಾಕ್ಗಳು, ಈ ರೀತಿಯ ಕಂಪನಿಗಳನ್ನು ನೀವು ಅನಲೈಸ್ ಮಾಡಿದಾಗ, 1-2 ಹಾಸ್ಪಿಟಲ್ಗಳ ಸ್ಟಾಕನ್ನು ಅನಲೈಸ್ ಮಾಡಿದಾಗ, ಜನರು ವರ್ಷದಿಂದ ವರ್ಷಕ್ಕೆ ಅನಾರೋಗ್ಯವಂತರಾಗಿಯೇ ಹೋಗ್ತಾ ಇರುವಂತಹದ್ದು ನಾವು ತಿಂತಾ ಇರುವಂತಹ ಜಂಕ್ ಫುಡ್ನಿಂದಾಗಿ. ಈ ರೀತಿಯದ್ದಿದ್ದಾಗ ಹಾಸ್ಪಿಟಲ್ ಬಿಸ್ನೆಸ್ ಈಸ್ ಕಂಟಿನ್ಯೂಯಿಂಗ್ ಟು ಇಂಪ್ರೂವ್, ದೇ ಆರ್ ಬೌಂಡ್ ಟು ಇಂಪ್ರೂವ್. ಈ ರೀತಿಯ 1-2 ಕಂಪನಿಗಳ ಸ್ಟಾಕನ್ನು ಹಾಕಿದಾಗ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಯಾವ ಕಂಪನಿ ಒಳ್ಳೆಯ ರೀತಿಯ ಬಿಸ್ನೆಸ್ ಮಾಡ್ತಿದೆ ಅನ್ನೋದನ್ನು ನೋಡಿ ಅಲ್ಲಿಂದ ತಗೊಂಡು ಅಲ್ಲಿಂದ 1-2 ಸ್ಟಾಕನ್ನು ಹಾಕಿದಾಗ, ಹೀಗೆ ಮಾಡಿ ಒಂದು 10-12 ಸ್ಟಾಕ್ಗಳು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 20 ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು 10 ವರ್ಷ ಕಾದ್ರೆ ದಾಟ್ ಈಸ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್. 15-20 ವರ್ಷಗಳ ಕಾಲ ಕಾಯ್ತೀರಿ ನೀವು ಅಂತ ಹೇಳಿದರೆ ಕಾಫಿ ಕ್ಯಾನ್ ಮಾತ್ರ ಅಲ್ಲ, ಕಾಫಿ ಶಾಪ್ ಹಾಕುವಷ್ಟು ದುಡ್ಡನ್ನು ಇದು ನಿಮಗೆ ಮಾಡಿಕೊಡುತ್ತೆ. ರಿಸ್ಕ್ ಫ್ರೀ, ತಲೆಬಿಸಿ ಇಲ್ಲದ, ಆರಾಮದಲ್ಲಿ ಕೂತು ಇನ್ವೆಸ್ಟ್ಮೆಂಟ್ ಮಾಡಬಹುದಾದಂತಹ ಇನ್ವೆಸ್ಟ್ಮೆಂಟ್ ಇದು. ಮಾರ್ಕೆಟ್ ಕ್ರಾಶ್ ಆಯಿತಾ, ತಲೆಬಿಸಿ ಮಾಡೋದಲ್ಲ, ಮತ್ತು ನಿಮ್ಮ ಹತ್ರ ದುಡ್ಡಿದೆಯಾ ತಗೊಳ್ಳೋದು, ಇದರಲ್ಲಿ ಯಾವುದು ಹೆಚ್ಚು ಬಿದ್ದಿದೆ ಅನ್ನೋದನ್ನು ನೋಡೋದು, ಅಲ್ಲಿಗೆ ವಾಪಸ್ ದುಡ್ಡು ಹಾಕೋದು, ಸುಮ್ಮನೆ ಕೂರೋದು. ಮಾರ್ಕೆಟ್ ಮೇಲಕ್ಕೆ ಹೋಯ್ತಾ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಓಕೆ ಮೈ ಸ್ಟಾಕ್ ಇಸ್ ಡೂಯಿಂಗ್ ಗುಡ್, ಚಿಲ್. 10-15 ವರ್ಷಗಳ ಕಾಲ ಹೀಗೆ ಕಾದು ಕೂತ್ರೆ ವೆಲ್ತ್ ಕ್ರಿಯೇಷನ್ ಇನ್ ಸ್ಟಾಕ್ ಮಾರ್ಕೆಟ್ ಹ್ಯಾಪನ್ಸ್, ಆ್ಯಂಡ್ ದಿಸ್ ಈಸ್ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಫಾರ್ ಯು.
ಇದು ಇವತ್ತಿನ ವಿಡಿಯೋ. ಸಂಡೇ ಅಲ್ವಾ, ಸೊ ಹಾಗಾಗಿ ತುಂಬ ತಲೆಬಿಸಿ ಮಾಡಿಕೊಳ್ಳುವಂತಹ ಹಾಗೆ ಮಾಡಿ ಹೀಗೆ ಮಾಡಿ ಇದನ್ನು ಮಾಡಬೇಡಿ ಇದನ್ನು ಮಾಡಿ ಇದನ್ನು ನೋಡಿ ಅಂತ ಹೇಳುವಂತಹ ವಿಡಿಯೋವನ್ನು ಇವತ್ತು ನಾನು ಮಾಡಿಲ್ಲ. ದಿಸ್ ಇಸ್ ಅ ಚಿಲ್ಡ್ ಔಟ್ ವಿಡಿಯೋ ಫಾರ್ ಯು ಗೈಸ್ ಆ್ಯಂಡ್ ದಿಸ್ ಇಸ್ ಅ ಚಿಲ್ಡ್ ಔಟ್ ಟಾಪಿಕ್ ಆಸ್ ವೆಲ್. ಸೊ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ನನ್ನ ವಿಡಿಯೋಗಳಲ್ಲಿ ತುಂಬ ಮಸಾಲ, ಮಿರ್ಚಿ, ಎಡಿಟಿಂಗ್, VFX, ಸೌಂಡ್, ನಾಯ್ಸ್ ಯಾವುದೂ ಇರೋದಿಲ್ಲ. 10-12 ನಿಮಿಷ ನಾನು ಬರ್ತೀನಿ, ಮಳೆ ಬಂದ ರೀತಿಯಲ್ಲಿ ಮಾತಾಡ್ತೀನಿ, ಹೋಗ್ತೀನಿ, ಆ್ಯಂಡ್ ದ್ಯಾಟ್ಸ್ ಇಟ್. ಈ ರೀತಿಯ ವಿಡಿಯೋಗಳನ್ನೇ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ಕಂಟಿನ್ಯೂ ಅಂತ ಹೇಳಿಕೊಂಡು ಒಂದು ಕಮೆಂಟನ್ನು ಕೂಡ ಹಾಕಿ. ಎಡಿಟಿಂಗ್ ಮಾಡಬೇಕು, VFX ಆ್ಯಡ್ ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಮಿರ್ಚಿ ಮಸಾಲ ಹಾಕಬೇಕು ಅಂತ ಹೇಳಿದರೆ ಅದನ್ನು ಹೇಳಿ ನನಗೇನು ಸಾಧ್ಯವೋ ಅದನ್ನು ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಆಲ್ಸೋ ಒಂದು ಮಾತು, ಇನ್ಸ್ಟಾಗ್ರಾಮ್ನಲ್ಲಿ 25,000 ಫಾಲೋವರ್ಸನ್ನು ರೀಚ್ ಆಗಿದ್ದೀನಿ. ಯೂಟ್ಯೂಬ್ನಲ್ಲಿ 10,000 ಸಬ್ಸ್ಕ್ರೈಬರ್ಸನ್ನು ಕ್ರಾಸ್ ಮಾಡಿದ್ದೀನಿ. ಫೇಸ್ಬುಕ್ನಲ್ಲಿ 72,000 ಜನರ ಫ್ಯಾಮಿಲಿ ಇದೆ. ಥ್ರೆಡ್ಸ್ ಅಂತ ಹೇಳುವಂತಹ ಆ್ಯಪಲ್ಲೂ 3,000 ಜನ ನೀವಿದ್ದೀರಿ. ಫಾಲೋವರ್ಸ್ ಅಂತ ನಾನು ಯಾರನ್ನೂ ಹೇಳೋದಿಲ್ಲ, ಬಿಕಾಸ್ ಫಾಲೋ ಮಾಡುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಮಾಡ್ತಾ ಇರುವಂತಹ ವಿಡಿಯೋವನ್ನು ನೋಡಿ ಖುಷಿಪಟ್ಟು ಈಗ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ಸೇರಿಸಿದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಜನ ನನ್ನ ಜೊತೆಯಲ್ಲಿದ್ದೀರಿ. ನಿಮ್ಮನ್ನು ನನ್ನ ಫ್ಯಾಮಿಲಿ ಅಂತ ಹೇಳಿ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಫ್ಯಾಮಿಲಿ ಅಂದ ಮೇಲೆ ಅಲ್ಲೊಂದು ಸ್ವಲ್ಪ ಹೆಚ್ಚು, ಒಂದು ಸ್ವಲ್ಪ ಕಮ್ಮಿ, ಒಂದು ಸ್ವಲ್ಪ ಜಗಳ, ಒಂದು ಸ್ವಲ್ಪ ಇಷ್ಟಪಟ್ಟಂತಹ ವಿಷಯಗಳು, ಒಂದು ಸ್ವಲ್ಪ ಕಹಿ, ಒಂದು ಸ್ವಲ್ಪ ಸಿಹಿ ಎಲ್ಲವೂ ಇರುತ್ತೆ. ನಾನು ಮಾಡಿದಂತಹ ವಿಡಿಯೋಗಳಲ್ಲಿ, ನಾನು ಹಾಕುವಂತಹ ಪೋಸ್ಟ್ಗಳಲ್ಲಿ, ನಾನು ನಿಮಗೆ ರಿಯಾಕ್ಟ್ ಮಾಡುವ ರೀತಿಯಲ್ಲಿ ಅಥವಾ ರಿಯಾಕ್ಟ್ ಮಾಡದೇ ಇರುವ ರೀತಿಯಲ್ಲಿ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಅದನ್ನು ಪರ್ಸ್ನಲ್ ಆಗಿ ತಗೋಬೇಡಿ. ನಾವೆಲ್ಲರೂ ಇಲ್ಲಿರೋದು ನಾಲೆಜನ್ನು ಹಂಚೋದಕ್ಕೆ ಮತ್ತು ನಾಲೆಜನ್ನು ಕಲಿಯೋದಕ್ಕೆ. ಅಷ್ಟು ಮಾತ್ರ ನೆನ್ಪಿಟ್ಕೊಂಡ್ರೆ ವಿ ವಿಲ್ ಆಲ್ ಬಿ ಹ್ಯಾಪಿ. ಅದರ ಜೊತೆಯಲ್ಲಿ ನನ್ನನ್ನು ಇಷ್ಟಪಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು, ಫಾಲೋ ಅಂತ ಹೇಳಿಕೊಂಡು ಮಾಡಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಐ ರಿಯಲಿ ಎಂಜಾಯ್ ಆಲ್ ಆಫ್ ಯುವರ್ ಕಂಪನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ. ನಿಮ್ಮ ಬೆಂಬಲ ಇದೇ ರೀತಿಯಲ್ಲಿರಲಿ.